ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಲಲಿತಾ ಸಹಸ್ರನಾಮದ ಪಾರಾಯಣ ಮಾಡೋದ್ರ ಮೂಲಕ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು, ಆಧ್ಯಾತ್ಮ ಮತ್ತು ಸೈಕಾಲಜಿ ಎನರ್ಜಿ ಮ್ಯಾನಿಫೆಸ್ಟೇಷನ್ಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಅನುಷಾ ಅನ್ನೋವರು ರಿಕ್ವೆಸ್ಟ್ ಮಾಡಿದರು. ಸೊ ವಿಡಿಯೋ ಕೊನೆ ತನಕ ನೋಡಿ. ನೀವು ಲಲಿತ ಸಹಸ್ರನಾಮ ಪಾರಾಯಣ ಮಾಡ್ತಿದ್ದೀರಾ, ಆದರೆ ಜೀವನದಲ್ಲಿ ಏನೂ ಚೇಂಜಸ್ ಆಗ್ತಿಲ್ವಾ? ಇನ್ನು ಕೆಲವರು ಏನೂ ಕೇಳದೆ ಹಣ, ಶಾಂತಿ, ಅವಕಾಶಗಳು, ಸಂಬಂಧಗಳು ಅವರ ಜೀವನಕ್ಕೆ ಬರ್ತಾ ಇರುತ್ತೆ. ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು ಮ್ಯಾನಿಫೆಸ್ಟೇಷನ್. ಆದರೆ ನೆನಪಿಟ್ಕೊಳ್ಳಿ, ಲಲಿತ ಸಹಸ್ರನಾಮ ಮ್ಯಾನಿಫೆಸ್ಟೇಷನ್ ಕೊಡೋದಿಲ್ಲ. ಅದು ನಿಮ್ಮನ್ನೇ ಮ್ಯಾನಿಫೆಸ್ಟೇಷನ್ ಮ್ಯಾಗ್ನೆಟ್ ಆಗೋ ಮಟ್ಟಕ್ಕೆ ತರುತ್ತೆ. ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಒಳಗಿನ ಸ್ಥಿತಿ, ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಬಿಲೀಫ್ ಸಿಸ್ಟಮ್, ನಿಮ್ಮ ನಂಬಿಕೆ ಇವೆಲ್ಲ ರಿಯಾಲಿಟಿಗೆ ಮ್ಯಾಚ್ ಆಗೋದು. ಬಹಳ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ, ನಾನು ಲಲಿತ ಸಹಸ್ರನಾಮ ಪಾರಾಯಣ ಮಾಡಿದರೆ ಆಕೆ ನನಗೆ ಅದನ್ನು ಕೊಡ್ತಾಳೆ, ಇದನ್ನು ಕೊಡ್ತಾಳೆ ಎಂಬುದಾಗಿ. ಹಾಗಲ್ಲ ಅದು. ಅವಳು ಮೊದಲು ಕೇಳ್ತಾಳೆ, ನೀನು ಅದಕ್ಕೆ ರೆಡಿ ಇದ್ದೀಯಾ ಅನ್ನೋ ಪ್ರಶ್ನೆಯನ್ನು ಅವಳು ಕೇಳ್ತಾಳೆ. ಲಲಿತ ಸಹಸ್ರನಾಮ ಸಾಮಾನ್ಯ ಶ್ಲೋಕ ಅಲ್ಲ, 1000 ನಾಮಗಳು, ಅದ್ಭುತ ಮಂತ್ರಗಳು, ಹಾಗೆಯೇ ಕಾನ್ಷಿಯಸ್ ಸ್ಟೇಟಸ್ ಅದು. ನೀವು ದಿನವೂ ಅದನ್ನು ಪಾರಾಯಣ ಮಾಡ್ತಾ ಹೋದರೆ ಭಯ ಕರಗತ್ತೆ, ಆಂಗ್ಸೈಟಿ ಸಾಫ್ಟನ್ ಆಗುತ್ತೆ, ಮೈಂಡು ಕಮ್ಯಾಂಡ್ ಮೋಡ್ಗೆ ಹೋಗುತ್ತೆ. ಅಂದರೆ ಭಯ, ಆಸೆ, ನೆನಪು, ಭವಿಷ್ಯದ ಭದ್ರತೆಯ ಚಿಂತೆ ಇವು ನಿಮ್ಮನ್ನು ಆಳೋದಿಲ್ಲ. ಅಂದರೆ ಅದು ಬಾಸ್ ಆಗಿರೋದಿಲ್ಲ. ನೀವೇ ಅಂದರೆ ಮೈಂಡ್ ಕಮ್ಯಾಂಡ್ ಕೊಡುವ ಹಂತಕ್ಕೆ ಹೋಗೋದು. ಉದಾಹರಣೆಗೆ, ಒಂದು ಥಾಟ್ ಬಂತು, ಅದನ್ನು ಫಾಲೋ ಮಾಡೋದು. ಇನ್ನೊಂದು ಎಮೋಷನ್ ಬಂತು, ಅದಕ್ಕೆ ರಿಯಾಕ್ಟ್ ಮಾಡೋದು. ಯಾರಾದರೂ ಏನಾದರೂ ಮಾತಾಡಿದರೆ ಬೇಗ ಟ್ರಿಗರ್ ಆಗೋದು. ಈ ಸ್ಥಿತಿ ನಿಮ್ಮದಾಗಿದ್ದರೆ ನೀವು ಡ್ರೈವರ್ ಅಲ್ಲ, ಪ್ಯಾಸೆಂಜರ್. ಈ ಥರ ಮೈಂಡ್ಸೆಟ್ ಇದ್ದಾಗ ಮ್ಯಾನಿಫೆಸ್ಟೇಷನ್ ಅನ್ನೋದು ಇಂಪಾಸಿಬಲ್ ಆಗುತ್ತೆ. ಬಹಳಷ್ಟು ಜನ ಅಂದ್ಕೊಳ್ಳೋದು, ನನಗೆ ಹಣ ಬರಬೇಕು, ನನ್ನ ಸಮಸ್ಯೆ ಸಾಲ್ವ್ ಆಗಬೇಕು, ನಾನು ಯಶಸ್ವಿ ಆಗಬೇಕು. ಇವು ಹೊರಗಿನ ಅಂದರೆ ಭೌತಿಕ ಜಗತ್ತಿಗೆ ಬೇಕಾದ ಫಲಗಳು. ಆದರೆ ಲಲಿತಾ ಸಹಸ್ರನಾಮ ಹೊರಗಿನ ಪರಿಸ್ಥಿತಿಯನ್ನು ಬದಲಿಸೋದಲ್ಲಿ ನಮ್ಮ ಒಳಗಿನ ಸ್ಥಿತಿಯನ್ನು ಬದಲಿಸುತ್ತೆ. ಅಂದರೆ ಹೊರಗಿನ ಪರಿಸ್ಥಿತಿಯನ್ನು ಬದಲಿಸೋದಲ್ಲ, ನಮ್ಮ ಒಳಗಿನ ಸ್ಥಿತಿಯನ್ನು ಬದಲಿಸುತ್ತೆ. ಇನ್ನು ಆಗ ಒಂದು ಸೆಂಟೆನ್ಸ್ ಹೇಳಿದೆ ನೋಡಿ, ಲಲಿತ ಸಹಸ್ರನಾಮ ಪಾರಾಯಣದಿಂದ ನೀವೇ ಮ್ಯಾನಿಫೆಸ್ಟೇಷನ್ ಮ್ಯಾಗ್ನೆಟ್ ಆಗ್ತೀರಾ ಅಂತ. ಇದರ ಡೀಪ್ ಅರ್ಥ ಏನು ಗೊತ್ತಾ? ನೀವು ಶಾಂತಿಯಲ್ಲಿದ್ದರೆ ಶಾಂತಿ ನಿಮ್ಮ ಕಡೆ ಬರುತ್ತೆ. ನೀವು ಭಯರಹಿತ ಸ್ಥಿತಿಯಲ್ಲಿ ಇದ್ದಾಗ ಅವಕಾಶಗಳು ಓಪನ್ ಆಗುತ್ತೆ. ನೀವು ಅಬಂಡೆನ್ಸ್, ಆ ರಿಚ್ನೆಸ್ ಫೀಲ್ ಮಾಡಿದಾಗ ಅಬಂಡೆನ್ಸ್ ಬರಲು ಶುರುವಾಗುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಅಲೈನ್ಮೆಂಟು. ಲಲಿತ ಸಹಸ್ರನಾಮ ನಿಮ್ಮನ್ನು ಅಲೈನ್ಮೆಂಟಿಗೆ ತರುತ್ತೆ. ಲಲಿತ ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ನನಗೆ ಆಗಲ್ಲ ಅನ್ನುವ ಮನಸ್ಸಿನ ಮಾತು ಮೌನವಾಗುತ್ತೆ. ನಾನು ಒಬ್ಬಂಟಿ ಅಲ್ಲ ಅನ್ನುವ ಫೀಲಿಂಗ್ ಬರುತ್ತೆ. ಅದು ಡಿಸಾಲ್ವ್ ಆಗುತ್ತಾ ಹೋಗುತ್ತೆ. ನಾನು ಸೇಫ್ ಅನ್ನುವ ಇನ್ನರ್ ಸಿಗ್ನಲ್ ಆ್ಯಕ್ಟಿವ್ ಆಗುತ್ತೆ. ಈ ಸಿಗ್ನಲ್ ಬದಲಾವಣೆ ಆದ ಕ್ಷಣದಿಂದ ಬ್ರಹ್ಮಾಂಡವೇ ನಿಮಗೆ ರೆಸ್ಪಾಂಡ್ ಮಾಡಲು ಶುರು ಮಾಡುತ್ತೆ. ಇದೇ ಮ್ಯಾನಿಫೆಸ್ಟೇಷನ್. ಈ ಬ್ರಹ್ಮಾಂಡ ನಿಮಗೆ ರೆಸ್ಪಾಂಡ್ ಮಾಡೋದು ಅಂತಂದರೆ ಏನು ಅಂತ ಗೊತ್ತಿದೆಯಾ ನಿಮಗೆ? ಏನು ಅಂತಂದರೆ, ಈಗ ಸಣ್ಣ ಸಣ್ಣ ವಿಷಯಗಳಲ್ಲಿ ಅದು ನಿಮಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಈಗ ನೀವು ಏನಾದರೂ ಒಂದು ಇಚ್ಛೆ ಪಡ್ತಾ ಇದ್ದೀರಾ, ಯಾವುದಾದ್ರೂ ಒಂದು ವಸ್ತು, ಅದು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರಾದರೂ ತಂದುಕೊಡೋದು, ಅಥವಾ ಯಾರ್ದಾದ್ರೂ ಕಾಲು ನೀವು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಆ ಕಾಲ್ ಅವ್ರ ಕಡೆಯಿಂದನೇ ಬರೋದು. ಇದೆಲ್ಲ ಬ್ರಹ್ಮಾಂಡ ರೆಸ್ಪಾಂಡ್ ಮಾಡುವ ರೀತಿಯದು. ಇದೇನೇ ಮ್ಯಾನಿಫೆಸ್ಟೇಷನ್. ಶ್ರೀವಿದ್ಯಾ ತತ್ವದಲ್ಲಿ
ಲಲಿತಾ ತ್ರಿಪುರ ಸುಂದರಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಈ 3 ಆಕೆಯೇ ಆಗಿದ್ದಾಳೆ. ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ನಾವು ಬಯಸೋದು ಒಂದು, ನಾವು ಯೋಚಿಸೋದು ಇನ್ನೊಂದು, ನಾವು ಮಾಡುವ ಕೆಲಸ ಮತ್ತೊಂದು. ಇದು ದ್ವಂದ್ವ ಅಥವಾ ಕಾನ್ಫ್ಲಿಕ್ಟ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಇದರಿಂದ ಮ್ಯಾನಿಫೆಸ್ಟೇಷನ್ ಬ್ಲಾಕ್ ಆಗುತ್ತೆ. ಲಲಿತ ಸಹಸ್ರನಾಮ ಈ 3 ಶಕ್ತಿಗಳನ್ನು ಅಲೈನ್ ಮಾಡುತ್ತೆ. ಆ ಅಲೈನ್ಮೆಂಟ್ ಬಂದ ದಿನದಿಂದ ಜೀವನ ಸ್ಲೋ ಆಗಿ, ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬಂದೇ ಬರುತ್ತೆ. ನೀವು ಕೇಳದೇ ಇದ್ದರೆ ಕೂಡ ಪ್ರತಿ ನಾಮದ ವೈಬ್ರೇಷನ್ನು ನಿಮ್ಮ ಎನರ್ಜಿಯನ್ನು ಹೈಗೊಳಿಸೋದ್ರಿಂದ ನಿಮಗೆ ಗೊತ್ತಿಲ್ಲದೇ ಚೇಂಜಸ್ ಬರಲು ಶುರುವಾಗುತ್ತೆ. ಇನ್ನು ಇದು ಸೌಂಡ್ ಅಲ್ಲ, ಇದು ಇನ್ಸ್ಟ್ರಕ್ಷನ್ಸು. ಈ ಪ್ರತಿಯೊಂದು ನಾಮ ಕೂಡ ಇನ್ಸ್ಟ್ರಕ್ಷನ್ಸು. ಅದು ಇನ್ನೊಂದು ವಿಚಾರ, ಇಲ್ಲಿ ಲಲಿತ ಸಹಸ್ರನಾಮದ ಪ್ರತಿ ನಾಮದ ಅಂದರೆ ಪ್ರತಿ ಮಂತ್ರದ ಅರ್ಥ ಗೊತ್ತಿದ್ದಾಗ ಇನ್ನೂ ಡೀಪ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಆಗ ಭಕ್ತಿ, ಪ್ರೀತಿ, ತಂತ್ರ ಎಲ್ಲವೂ ವರ್ಕ್ ಆಗುತ್ತೆ. ಸೌಂದರ್ಯ ಪಡೆಯೋದಕ್ಕಾಗಿ, ಮುಖದಲ್ಲಿನ ಆ ಗ್ಲೋ ಪಡೆಯೋದಕ್ಕೆ ಆಕೆಯ ಸುಂದರವಾದ ರೂಪವನ್ನು ಪದೇ ಪದೇ ವಿಜುವಲೈಸ್ ಮಾಡ್ತಾ, ಆ ಸೌಂದರ್ಯ, ಆ ಆಕರ್ಷಣೆ ನಿಮ್ಮ ಒಳಗೆ ಬರ್ತಿದೆ ಅಂತ ವಿಜುವಲೈಸ್ ಮಾಡೋದ್ರಿಂದ ಮೊದಲು ಒಳಗಿಂದ ಸೌಂದರ್ಯ ರೂಪುಗೊಳ್ಳುತ್ತಾ ಕ್ರಮೇಣ ನಿಮ್ಮ ಮುಖದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ನೀವು ಬಯಸಿದ ಪ್ರೀತಿ, ನೀವು ಬಯಸಿದ ಹುಡುಗ ಅಥವಾ ಹುಡುಗಿಯನ್ನು ಮ್ಯಾನಿಫೆಸ್ಟ್ ಮಾಡಲು ಲಲಿತಾಂಬಿಕೆಯ ಪತಿ ಕಾಮೇಶ್ವರನೊಂದಿಗಿನ ಆಕೆಯ ಪ್ರೇಮ, ಕಾಮೇಶ್ವರನೊಂದಿಗೆ ಇರುವ ಉತ್ಕೃಷ್ಟವಾದ ಒಲವು, ಹಾಗೆಯೇ ಆಕೆಗೆ ಆತನ ಮೇಲೆ ಇರುವ ಅಪ್ರತಿಮ ಪ್ರೀತಿ, ಇದೆಲ್ಲವನ್ನು ಕೇಳ್ತಾ ಅದೇ ರೀತಿಯ ಸಂಬಂಧಗಳನ್ನು ನಮ್ಮ ಲೈಫಿನಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಇನ್ನು ಮ್ಯಾನಿಫೆಸ್ಟೇಷನ್ ಅಂದರೆ ಕೂಗಿ ಹೇಳಬೇಕಾಗಿಲ್ಲ. ನಮ್ಮ ಒಳಗಿನ ಸ್ಥಿತಿ, ಮೈಂಡ್ಸೆಟ್, ಆ ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡಬೇಕಾಗಿರೋದು ಅಷ್ಟೇ ನಮ್ಮ ಕೆಲಸ. ಉಳಿದ ಎಲ್ಲವನ್ನು ಆಕೆ ಮಾಡ್ತಾಳೆ. ಹಾಗೆಯೇ ಅಬಂಡೆನ್ಸ್ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ಆಕೆ ಧರಿಸಿರುವ ಮುತ್ತು ರತ್ನಗಳಿಂದ ಖಚಿತವಾಗಿರುವ ಆ ಕಿರೀಟ, ಆಕೆಯ ಅಲಂಕಾರದ ಆಭರಣಗಳು, ಆಕೆಯ ಕಾಲಗೆಜ್ಜೆಯ ವರ್ಣನೆ, ಆಕೆಯ ಕೈಯಲ್ಲಿ ಇರುವ ಆಭರಣ, ಇದೆಲ್ಲವನ್ನು, ಅದರ ರಿಚ್ನೆಸ್ಸನ್ನು ವಿಜುವಲೈಸ್ ಮಾಡ್ತಾ ಅದೇ ಅಬಂಡೆನ್ಸ್ ಅಟ್ರ್ಯಾಕ್ಟ್ ಆಗುತ್ತೆ. ಇನ್ನು ಆಕೆಯ ಮಣಿದ್ವೀಪದ ವರ್ಣನೆ ಬರುತ್ತೆ. ಆ ರಿಚ್ನೆಸ್ಸು, ಚಿಂತಾಮಣಿ ವೈಢೂರ್ಯ, ಪದ್ಮರಾಗ, ನವರತ್ನಗಳಿಂದ ನಿರ್ಮಿತವಾದ ಆಕೆಯ ನಗರ, ಅಲ್ಲಿ ಇರುವ ವೃಕ್ಷಗಳು ಸಾಮಾನ್ಯ ಮರಗಳಲ್ಲ, ಅವು ಕಲ್ಪವೃಕ್ಷ. ಇಚ್ಛೆ ಹುಟ್ಟುವ ಮೊದಲೇ ಫಲ ನೀಡುವ ವೃಕ್ಷಗಳು. ಮಣಿದ್ವೀಪದ ಹೃದಯದಲ್ಲಿ ಇದೆ ಆಕೆಯ ಶ್ರೀನಗರ. ಅದರ ಮಧ್ಯದಲ್ಲಿ ಚಿಂತಾಮಣಿ ಗೃಹ. ಇದೆಲ್ಲ ಸಿಂಬಾಲಿಕ್ ಆಗಿ ಹೇಳುವಂಥದ್ದು. ಪ್ರತಿಯೊಂದಕ್ಕೂ ಡೀಪ್ ಮೀನಿಂಗ್ ಇದೆ. ಹೀಗೆ ಸುಮ್ಮನೆ ಕೂತಾಗ ಆ ರಿಚ್ನೆಸ್, ಆಕೆಯ ಸೌಂದರ್ಯ, ಆಕೆಯ ಜ್ಞಾನ, ಆಕೆಯಲ್ಲಿರುವ ಅಬಂಡೆನ್ಸ್ ಇದೆಲ್ಲ ವಿಜುವಲೈಸ್ ಮಾಡ್ತಾ ನಿಧಾನವಾಗಿ ನಮ್ಮ ಜೀವನದಲ್ಲಿ ಬರಲು ಶುರುವಾಗುತ್ತೆ. ಇದೇನೇ ಮ್ಯಾನಿಫೆಸ್ಟೇಷನ್. ಹೀಗೆ ಲಲಿತ ಸಹಸ್ರನಾಮ ಪಾರಾಯಣ ಮಾಡ್ತಾ ನೀವು ಒಳಗಿಂದ ದೇವಿಗೆ ಸಮಾನವಾಗಿ ಫ್ರೀಕ್ವೆನ್ಸಿಗೆ ಹೋದಾಗ ದೇವಿಯ ಕೊಡುಗೆ ನಿಮಗೆ ಬೇಕಾದ ಮ್ಯಾನಿಫೆಸ್ಟೇಷನ್ನ ಹುಡುಕಿ ಬರೋದರಲ್ಲಿ ಯಾವುದೇ ಸಂಶಯವಿಲ್ಲ. ಮ್ಯಾನಿಫೆಸ್ಟೇಷನ್ನು ಫೇಲ್ ಆಗೋದು ಯಾಕೆ ಅಂದರೆ ಡಿಸೈರ್ ಕಡಿಮೆ ಇರೋದರಿಂದ ಅಲ್ಲ, ಭಯ, ಡೌಟ್ ಜಾಸ್ತಿ ಇರೋದರಿಂದ. ಇದು ಆಗುತ್ತಾ ಅಥವಾ ಸುಮ್ಮನೆನಾ, ಇದು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಥರ ಹೇಳಿದ್ರಲ್ಲ, ಇದು ಆಗುತ್ತಾ ನಿಜವಾಗ್ಲೂ, ಇದು ಆಗುವ ಕೆಲಸನಾ ಅನ್ನುವ ಡೌಟ್ ಕ್ರಿಯೇಟ್ ಆದಾಗ ಅಲ್ಲಿ ಬ್ಲಾಕ್ ಆಗುತ್ತೆ. ಆಗ ಮ್ಯಾನಿಫೆಸ್ಟೇಷನ್ನು ವರ್ಕ್ ಆಗೋದಿಲ್ಲ. ಲಲಿತಾಂಬಿಕೆ, ಆ ಜಗನ್ಮಾತೆ, ಅವಳ ಎನರ್ಜಿ ಒಂದು ಸುರಕ್ಷಿತ ವಲಯವನ್ನು
ಕ್ರಿಯೇಟ್ ಮಾಡುತ್ತೆ. ಯಾವಾಗ ನೀವು ಡೈಲಿ ಪಾರಾಯಣ ಮಾಡಿದಾಗ, ನೀವು ಮೆಂಟಲಿ ರಿಲ್ಯಾಕ್ಸ್ ಆದಾಗ, ಹಾಗೆ ಆಕೆಯ ಅಪಾರ ದಯೆ, ಆಕೆಯ ಅಪಾರ ಪ್ರೀತಿ, ಆಕೆಯ ಅಪಾರ ಕರುಣೆಯ ಮೇಲೆ ನಿಮಗೆ ಅಪಾರವಾದ ನಂಬಿಕೆ ಇದ್ದಾಗ ಮ್ಯಾನಿಫೆಸ್ಟೇಷನ್ 100% ವರ್ಕ್ ಆಗೋಕ್ಕೆ ಶುರುವಾಗುತ್ತೆ. ಆದರೆ ನೀವು ಕಂಟ್ರೋಲ್ ಬಿಟ್ಟಾಗ ಆಕೆ ಟೈಮಿಂಗನ್ನು ಹ್ಯಾಂಡಲ್ ಮಾಡ್ತಾಳೆ. ಹಣ, ಐಶ್ವರ್ಯ, ಸಂಪತ್ತು ಇದನ್ನು ಪಡೆಯಲು ಬಯಸುವವರು ಕಡ್ಡಾಯವಾಗಿ ದುಡ್ಡಿನ ಬಗ್ಗೆ ನೆಗೆಟಿವ್ ಯಾವತ್ತೂ ಮಾತಾಡಬಾರ್ದು. ಸುಮ್ಮನೆ ಆದರೂ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅನ್ನೋದು, ನಾನು ದುಡ್ಡಿಗೆ ಬೆಲೆ ಕೊಡಲ್ಲ ಅನ್ನೋದು, ನಾನು ಗುಣಕ್ಕೆ ಬೆಲೆ ಕೊಡೋದು ಅನ್ನೋದು, ಈ ಥರ ಮಾಡಬಾರ್ದು. ಈ ಥರದ ಸ್ಟೇಟಸ್ ಹಾಕ್ತಾರಲ್ಲ ಬೇರೆಯವರು, ಹಾಕಿದಾಗ ಅದಕ್ಕೆ ಲೈಕ್ ಮಾಡೋದು, ಈ ಥರ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿ ದ್ವಂದ್ವ ಬರೋದಕ್ಕೆ ಶುರುವಾಗುತ್ತೆ. ಒಳಗಿಂದ ದುಡ್ಡು, ಹಣ, ಸಂಪತ್ತು ಬಯಸ್ತಾ ಇರೋದು, ಹೊರಗಡೆಯಿಂದ ಆ ಥರ ಸ್ಟೇಟಸ್ಗೆ ಲೈಕ್ ಮಾಡೋದು. ಈ ಥರ ಮಾಡ್ತಾಯಿದ್ರೆ ಇನ್ನು 10 ವರ್ಷ ಲಲಿತಾ ಸಹಸ್ರನಾಮ ಹೇಳಿದರೂ ಯಾವುದೇ ಚೇಂಜಸ್ ಬರಲ್ಲ. ಸೊ ಒಳಗೆ ಇರುವ ನಿಮ್ಮನ್ನು ಚೇಂಜ್ ಮಾಡಿದರೆ ಮ್ಯಾನಿಫೆಸ್ಟೇಷನ್ ಬೇಗ ವರ್ಕ್ ಆಗುತ್ತೆ. ಆದರೆ ಆಕೆಯಲ್ಲಿ ಮಾತ್ರ ನಂಬಿಕೆ ಇಟ್ಟು ಮಾಡಬೇಕು. ಪೂರ್ಣ ಶರಣಾಗತಿಯಿಂದ ಆಕೆಯನ್ನು ಧ್ಯಾನಿಸಿ, ಗೊಂದಲದಿಂದ ಅಲ್ಲ, ಪೂರ್ಣ ನಂಬಿಕೆಯಿಂದ ಆಕೆಯನ್ನು ಧ್ಯಾನಿಸ್ತಾ, ಆಕೆಯ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ, ನೀವು ಆಕೆಯಲ್ಲಿ ಪೂರ್ಣ ವಿಶ್ವಾಸವನ್ನು ಇಟ್ಟರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಅನ್ನೋದು ಖಂಡಿತ ವರ್ಕ್ ಆಗುತ್ತೆ. ಇದಕ್ಕೆ ನಾನೇ ಎಕ್ಸಾಂಪಲ್. ಕೆಲವ್ರು ಹೇಳ್ತಾರೆ ನೀವು ನಿಮ್ಮ ಸ್ವಂತ ಅನುಭವವನ್ನು ಹೇಳಿ ಅಂತ. ನನ್ನ ಅನುಭವವನ್ನು ಹೇಳೋಕ್ಕೆ ಹೋದರೆ ಇದೆಯಲ್ಲ, ಅದು ಒಂದು ವಿಡಿಯೋ ಸಾಕಾಗಲ್ಲ. ಮತ್ತು ಕೆಲವು ಜನ ಏನು ಅನ್ಕೋತಾರೆ, ನಾನು ಆ ಬುಕ್ ನೋಡಿ ಈ ಬುಕ್ ನೋಡಿ ಹೇಳ್ತಾ ಇರೋದು ಅಂತ, ಅಥವಾ ಕೆಲವೊಂದು ವಿಡಿಯೋ ನೋಡಿ ಹೇಳ್ತಾ ಇರೋದು ಅಂತ. ಅದೆಲ್ಲ ಯಾವುದೂ ಅಲ್ಲ. ನಾನು ಇದನ್ನು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ನನಗೆ ರಿಸಲ್ಟ್ ಬಂದು, ನನಗೆ ಆ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆದ ಮೇಲೆ ನಿಮಗೆ ಹೇಳ್ತಾ ಇರೋದು. ಸೊ ನೀವು ಪೂರ್ಣ ನಂಬಿಕೆಯಿಂದ ಆಕೆಯ ಧ್ಯಾನ, ಆಕೆಯ ಪಾರಾಯಣ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.